ಸದ್ಯ ಇದು ಡಿಜಿಟಲ್ ದುನಿಯಾ. ಮನುಷ್ಯ ಈಗ ಒಂದು ಹೊತ್ತು ಊಟ ಬಿಟ್ಟು ಇರಬಹುದು, ಆದ್ರೆ ದೇವರಾಣೆಗೂ ಮೊಬೈಲ್ ಬಿಟ್ಟು ಇರೋದಿಲ್ಲ. ಇನ್ನು ಹಲವಾರು ಈ ಡಿಜಿಟಲ್ ಜಮಾನದಲ್ಲಿ ಲೈಕು ಶೇರ್ಗಾಗಿ ದಿನದ 24 ಗಂಟೆಯೂ ರೀಲ್ಸ್ ಕೈಯಾಳಿಕೆ ತುತ್ತಾಗಿರುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಅದರಲ್ಲೂ ಕೆಲವರ ರೀಲ್ಸ್ ಶೋಕಿಯಿಂದಾಗಿ ತಮ್ಮ ಜೀವನವನ್ನೇ ಬರ್ಬಾದ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಈ ಶೋಕಿಗಾಗಿ ಖಾಕಿಯಿಂದ ಒದೆಗಳನ್ನ ಕೂಡ ತಿಂತಿದ್ದಾರೆ. ಅಂತಹದಕ್ಕೂ ಈ ರೀಲ್ಸ್ ಶೋಕಿ ಲಾಲನ ಈ ತಾಜಾ ಉದಾಹರಣೆಗೆ ಇದು. ಹೌದು, ರೀಲ್ಸ್ ಶೋಗಾಗಿ ಶೋಕಿ ಮಾಡಿದವನನ್ನ ಪೊಲೀಸರು ಪರಪ್ಪನ ಅಗ್ರಹಾರಕ್ಕೆ ಮುದ್ದೆ ಮುರಿಯಲು ಕಳಿಸಿದ್ದಾರೆ. ಹೀಗೆ AK-47 ರೈಫಲ್ ಹಿಡಿದ ಗನ್ ಮ್ಯಾನ್ಗಳನ್ನ ಬಾಡಿ ಗಾರ್ಡ್ಸ್ ಆಗಿಟ್ಟುಕೊಂಡು ಪಾಶ್ ಕಾರ್ಗಳಲ್ಲಿ ಚಲಾಯಿಸಿಕೊಂಡು ಮೈ ಮೇಲೆ ಕಿಲೋಗಟ್ಲೆ ಚಿನ್ನ ಧರಿಸಿಕೊಂಡು ಶೋಕಿ ಮಾಡ್ತಾ ಇದ್ದ. ಬೀದಿ ಬೀದಿಯಲ್ಲಿ ಈತ ಗನ್ ಝಳಪಿಸುವಿಕೆ ಕಂಡು ಜನ ಆತಂಕಗೊಳಗಾಗಿದ್ರು. ಬೆಂಗಳೂರಿನಲ್ಲಿ ಹೀಗೆ ಶೋ ಮಾಡಲು ಶೋ ಕೊಡಲು ಹೋಗಿ ಜೈಲು ಸೇರಿದ ಈ ರೀಲ್ಸ್ ಸ್ಟಾರ್ ಹೆಸರು ಅರುಣ್ ಕಟಾರೆ. ಕೊತ್ತನೂರು ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ರೌಡಿ ಚಟುವಟಿಕೆ ಮತ್ತು ಹಳೆಯ MOBಗಳ ಮೇಲೆ ನಿಗಾ ವಹಿಸಿದ್ದ ಕೊತ್ತನೂರು ಸಿಬ್ಬಂದಿಗಳ ಬಂದ ಮಾಹಿತಿ ಮೇರೆಗೆ ಇದೀಗ ಅರುಣ್ ಕಟಾರೆಯನ್ನ ವಶಕ್ಕೆ ಪಡೆದಿದ್ದಾರೆ. ರೀಲ್ಸ್ ನಲ್ಲಿ ಈತ ಬಾಡಿ ಗಾರ್ಡ್ ತರ ಮನುಷ್ಯರನ್ನ ಇಟ್ಟುಕೊಂಡು ಅವರ ಕೈಲಿ AK-47 ಮಾದರಿಯ ನಕಲಿ ಗನ್ ಹಿಡಿಸಿ ರಸ್ತೆಯಲ್ಲಿ ಶೋ ಆಫ್ ಮಾಡ್ತಿದ್ದ. ಮೈ ಮೇಲೆ ನಕಲಿ ಚಿನ್ನ ಹೇರಿಕೊಳ್ತಾ ಇದ್ದ. ಅರುಣ್ ಕಟಾರೆ ಶೋನಿಂದ ಬೆದರಿದ ಸಾರ್ವಜನಿಕರು ಆತಂಕದಿಂದ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಹೀಗಾಗಿ ಆರ್ಮ್ಸ್ ಕಾಯ್ದೆ ಸೆಕ್ಷನ್ 290 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿ ಈತನನ್ನ ಬಂಧಿಸಲಾಗಿದೆ. ವಿಚಾರಣೆ ವೇಳೆ ನಕಲಿ ಗನ್ ಹಿಡಿದು ಏರಿಯಾದಲ್ಲಿ ಹವಾ ಸೃಷ್ಟಿಸಲು ಹೋದವನ ಗುಟ್ಟು ಬಯಲಾಗಿದೆ. ರೀಲ್ಸ್ ಶೋಕಿಗೆ ಬಿದ್ದ ಯುವಕನನ್ನ ಪೊಲೀಸರು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ನಿಮ್ಮ ಕೌಶಲ್ಯ ಹಾಗೂ ಕಲೆಗಳು ಜನರ ಜೀವನಕ್ಕೆ ಮಾದರಿಯಾಗಬೇಕು, ವಿನಃ ಸಾರ್ವಜನಿಕರಿಗೆ ಕಿರಿಕಿರಿ ಆಗಬಾರ್ದು. ಕಿರಿಕಿರಿ ಆದ್ರೆ ಗೊತ್ತಲ್ಲ, ಖಾಕಿ ಖದರ್ ತೋರಿಸುತ್ತೆ.